ಲೋಕಸಭಾ ಎಲೆಕ್ಷನ್ನಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲೇಬೇಕು ಅನ್ನುವಂತಹ ಟೆನ್ಷನ್ ಪಕ್ಷಗಳಿಗೆ ಶುರುವಾಗಿದೆ. ಸೊ ಹಾಗಾಗಿ ಮತಗಳು ವಿಭಜನೆ ಆಗದಂತೆ ನೋಡಿಕೊಳ್ಳುವಂತಹ ಟಾಸ್ಕ್ ಅನ್ನ ಬಿಎಸ್ ಯಡಿಯೂರಪ್ಪನವರಿಗೆ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಮತಗಳು ವಿಭಜನೆ ಆಗಬಾರ್ದು, ಅದನ್ನ ಯಡಿಯೂರಪ್ಪನವರೇ ನೀವೇ ನೋಡ್ಕೋಬೇಕು ಅಂತ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಯಡಿಯೂರಪ್ಪನವರ ಪ್ಲಾನ್ ಏನಾಗಿರಲಿದೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡಿದೆ. ಅದಷ್ಟೇ ಅಲ್ಲ, ಎಲ್ಲೆಲ್ಲಿ ಬಂಡಾಯ ಅಭ್ಯರ್ಥಿಗಳು ಇದ್ರೋ, ಎಲ್ಲೆಲ್ಲಿ ಬಂಡಾಯದ ಬೇಗುದಿ ಇತ್ತೋ ಅಲ್ಲಿ ಓಡಾಡಿ ಎಲ್ಲವನ್ನ ಸರಿಪಡಿಸಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಸೊ ಒಳ ಏಟು ಸಿಗಬಹುದು, ಒಳ ಏಟಿನ ಭೀತಿಯಲ್ಲಿ ಸದ್ಯಕ್ಕೆ ಎಲ್ಲಾ ಪಕ್ಷದವರು ಕೂಡ ಇದ್ದಾರೆ. ಸೊ ಹಾಗಾಗಿ ಇದನ್ನ ತಪ್ಪಿಸೋದಕ್ಕೆ ಯಡಿಯೂರಪ್ಪನವರಿಗೆ ಹೊಸ ಟಾಸ್ಕ್ ಅನ್ನ ನೀಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಒಳ ಏಟಿನ ಭೀತಿಯಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಸದ್ಯಕ್ಕೆ ಟೆನ್ಷನ್ಗೊಳಗಾಗಿವೆ. ಆದರೆ ಬಿಜೆಪಿಯಲ್ಲಿ ಅದು ಆಗಬಾರ್ದು, ಲಿಂಗಾಯತ ಮತಗಳು ವಿಭಜನೆ ಆಗಬಾರ್ದು ಅಂತ ಯಡಿಯೂರಪ್ಪನವರಿಗೆ ಟಾಸ್ಕ್ ನೀಡಲಾಗಿದೆ. ಹೇಗೆ ನಿಭಾಯಿಸ್ತಾರೆ, ಏನ್ ಪ್ಲಾನ್ ಹಾಗಾದ್ರೆ? ಸಭಾ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಮತಗಳ ವಿಭಜನೆ ಆಗಬಾರದು. ಅದರಲ್ಲೂ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತ ಒಳಪಂಗಡದ ಮತಗಳು ವಿಭಜನೆ ಆಗದಂತ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಹಾಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಖುದ್ದು ಬಿಜೆಪಿಯ ಹಿರಿಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ವಹಿಸಲಾಗಿದೆ. ನೋಡಿ, ಸಾಗರ ಲಿಂಗಾಯತ, ಪಂಚಮಸಾಲಿ, ಇತ್ತ ಗಾಣಿಗ, ಬಣಜಿಗ, ಶೆಟ್ಟಿ, ನೊಣಂಬ ಈ ಎಲ್ಲಾ ಒಳಪಂಗಡಗಳ ಪೆಟ್ಟು ಬಿಜೆಪಿಗೆ ಈ ಬಾರಿ ಬೀಳುವಂತ ಸಾಧ್ಯತೆ ಇದೆ. ನೋಡಿದೀವಿ ಈಗಾಗಲೇ ಪಂಚಮಸಾಲಿ ಸಮುದಾಯ 3 ಕ್ಷೇತ್ರಗಳನ್ನ ಕೇಳಿತ್ತು, ಆದ್ರೆ ಕೊಟ್ಟಿರೋದೇ ಅವ್ರಿಗೆ ಒಂದೇ ಒಂದು ಕ್ಷೇತ್ರ. ಹೀಗಾಗಿ ಸಹಜವಾಗಿ ಪಂಚಮಸಾಲಿ ಸಮುದಾಯ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತದ್ದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ. ಇಲ್ಲಿ ಒಳಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ಬಿಜೆಪಿಯವರು ಕೊಟ್ಟಿರುವಂತ ಒಟ್ಟು 9 ಟಿಕೆಟ್ಗಳಲ್ಲಿ ಕೇವಲ ಒಂದೇ ಒಂದು ಪಂಚಮಸಾಲಿಗೆ ಮಣೆ ಹಾಕಿದ್ರೆ, ಇತ್ತ ಕಾಂಗ್ರೆಸ್ 5 ಟಿಕೆಟ್ಗಳನ್ನ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೀಡಿದ್ದು, ಅದರಲ್ಲಿ 2 ಪಂಚಮಸಾಲಿಗಳಿಗೆ ಕೊಟ್ಟಿದೆ. ಹೀಗಾಗಿ ಈ ಬಾರಿ ಪಂಚಮಸಾಲಿಗಳು ಕಾಂಗ್ರೆಸ್ಗೆ ತಮ್ಮ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಳಪೆಟ್ಟುಗಳು ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ಸಮಗ್ರ ಉಸ್ತುವಾರಿಯನ್ನ ಬಿಎಸ್ ಯಡಿಯೂರಪ್ಪನವರ ಹೆಗಲಿಗೆ ಹಾಕಿದೆ. ಮಠಮಾನ್ಯಗಳಿಗೆ ಓಡಾಡಬೇಕು, ಅದು ದಿಂಗಾಲೇಶ್ವರ ಶ್ರೀಗಳಿಂದ ಹಿಡಿದು ರಂಭಾಪುರಿ ಮಠದಿಂದ ಹಿಡಿದು ಪಂಚಮಸಾಲಿಯ ಹರಿಹರ ಪೀಠ, ಪಂಚಮಸಾಲಿಯ ಕೂಡಲ ಸಂಗಮ, ಹೀಗೆ ಪ್ರತಿಯೊಂದು ಪೀಠಕ್ಕೂ ಕೂಡ ತಾವೇ ಭೇಟಿಯನ್ನ ನೀಡಬೇಕು. ಎಲ್ಲೂ ಕೂಡ ಪ್ರಬಲ ವೀರಶೈವ ಲಿಂಗಾಯತ ಮತಗಳು ಚದರಿ ಹೋಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋ ಗುರುತರ ಜವಾಬ್ದಾರಿಯನ್ನ ಬಿಎಸ್ ಯಡಿಯೂರಪ್ಪರ ಹೆಗಲಿಗೆ ಹಾಕಿದ್ದಾರೆ. ಇನ್ನೊಂದು, ಬಿಎಸ್ ಯಡಿಯೂರಪ್ಪನವರು ಈ ಬಾರಿ ಮಠಮಾನ್ಯಗಳಿಗೆ ಹೋದಾಗ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಸಾಥನ್ನ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಯಾವುದೇ ಕಾರಣಕ್ಕೂ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತ ಮತಗಳು ಚದರಿ ಹೋಗದಂತ ಒಂದಷ್ಟು ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ಸಭಾ, ಥ್ಯಾಂಕ್ ಯು ಮಧುಸೂದನ್. ಲಿಂಗಾಯತ ಓಟ್ಗಳು ಚದುರದಂತೆ ಯಡಿಯೂರಪ್ಪನವರಿಗೆ ಹೊಸ ಟಾಸ್ಕ್ ಅನ್ನ ಈಗ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಚಾಚು ತಪ್ಪದೇ ಪಾಲಿಸುವಂತಹ ಕೆಲಸ ಯಡಿಯೂರಪ್ಪನವರಿಂದ ಆಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ಒಳಬೇಗುದಿ ಇದೆ, ಬಂಡಾಯ ಏಳಬಹುದು, ಮತ ವಿಭಜನೆ ಆಗಬಹುದು ಅನ್ನುವಂತಹ ಟೆನ್ಷನ್ ಇರುತ್ತೋ ಆಯಾ ಕ್ಷೇತ್ರಗಳತ್ತ ಯಡಿಯೂರಪ್ಪನವರ ಫೋಕಸ್ ಇನ್ಮೇಲೆ ಸಹಜವಾಗಿ ಜಾಸ್ತಿ ಆಗುತ್ತೆ. ಹಲವು ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವಿಗೆ ಆಯಾ ಸಮುದಾಯದ ಮತಗಳು ಕೂಡ ನಿರ್ಣಾಯಕವಾಗಿದ್ದಾವೆ. ಸಮುದಾಯದ ಮತಗಳ ಕ್ರೋಢೀಕರಣ ಮಾಡುವಂತಹ ಸೂಚನೆ ಯಡಿಯೂರಪ್ಪನವರಿಗೆ ಸಿಕ್ಕಿದೆ. ಸೊ ವೀರಶೈವ ಲಿಂಗಾಯತ ಮತಗಳು ಬಿಜೆಪಿಯನ್ನ ಬಿಟ್ಟು ಹೋಗಬಾರ್ದು ಅನ್ನುವಂತಹ ಉದ್ದೇಶ ಇದು. ಈ ಟಾಸ್ಕ್ ಅಲ್ಲಿ ಯಡಿಯೂರಪ್ಪನವರು ಹೇಗೆ ಸಕ್ಸಸ್ ಆಗ್ತಾರೆ ನೋಡ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.